ಕನ್ನಡ ನಾಮಫಲಕ ಬದಲಾಗದಿದ್ರೆ ಕರ್ನಾಟಕ ಬಂದ್. ಕನ್ನಡ ನಾಮಫಲಕ ಬದಲಾಗದಿದ್ರೆ ಕರ್ನಾಟಕ ಬಂದ್. ಮತ್ತೊಮ್ಮೆ ಕರ್ನಾಟಕ ಬಂದ್ ಮಾಡುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್. ಗಡುವು ಮುಗಿಯೋದ್ರ ಒಳಗೆ ಬೋರ್ಡ್ ಬದಲಾಗಬೇಕು. ನಾಮಫಲಕಕ್ಕಾಗಿ ಮತ್ತೆ ಕನ್ನಡದ ರಣಕಹಳೆ ಮೊಳಗುತ್ತೆ ಅಂತ ಎಚ್ಚರಿಸಿದ್ದಾರೆ ವಾಟಾಳ್ ನಾಗರಾಜ್. ಬೋರ್ಡ್ ಬದಲಾಗದಿದ್ರೆ ಕರ್ನಾಟಕವನ್ನ ಬಂದ್ ಮಾಡ್ತೇವೆ ಅಂತ TV9ಗೆ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕನ್ನಡ ನಾಮಫಲಕಕ್ಕೆ ಇನ್ನೂ ಕೆಲವರು ಆಸಕ್ತಿಯನ್ನ ತೋರಿಸ್ತಾ ಇಲ್ಲ. ನಾಮಫಲಕದ ಜೊತೆಗೆ ಕನ್ನಡಿಗರಿಗೆ ಉದ್ಯೋಗ ಬೇಕು, IT-BT ಕಂಪನಿಗಳಲ್ಲಿ ಉದ್ಯೋಗವನ್ನು ಒದಗಿಸಿಕೊಡಬೇಕು ಅಂತ ವಾಟಾಳ್ ನಾಗರಾಜ್ ಅವರು ಆಗ್ರಹಪಡಿಸಿದ್ದಾರೆ. ಬಸ್ ತಡೆದು ಹೋರಾಟವನ್ನ ಮಾಡಿದ್ದಾರೆ ವಾಟಾಳ್ ನಾಗರಾಜ್ ಮತ್ತು ಅವರ ತಂಡ. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ. ಕನ್ನಡಿಗರಿಗೆ ಉದ್ಯೋಗ, ಕನ್ನಡಿಗರಿಗೆ ಉದ್ಯೋಗ, ಕನ್ನಡಿಗರಿಗೆ ಉದ್ಯೋಗ ಜಾರಿಯಾಗಲಿ, 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 ಜಾರಿಯಾಗಲಿ. ಉದ್ಯೋಗ ಬೇಕೇ ಬೇಕು, ಕನ್ನಡಿಗರಿಗೆ ಉದ್ಯೋಗ ಬೇಕೇ ಬೇಕು. ಸರ್ಕಾರ 28ರೊಳಗಾಗಿ ನಾವು ನಾಮಫಲಕ ಕನ್ನಡದಲ್ಲಿ 60 ಭಾಗ ಮಾಡ್ತೀವಿ ಅಂತ ಹೇಳಿ ಅಧಿವೇಶನದಲ್ಲಿ ಮಸೂದೆ ಮಾಡಿದ್ದಾರೆ. ಮಸೂದೆಯನ್ನ ರಾಜ್ಯಪಾಲರಿಗೆ ಕಳಿಸಿದ್ದಾರೆ ಅಂತ ಅನ್ನುತ್ತೆ. ಇನ್ನು ಮಸೂದೆ ರಾಜ್ಯಪಾಲರು ಹಿಂದೆ ಕಳಿಸಿಲ್ಲ. IT-BT ಅವರು, ಇನ್ಫೋಸಿಸ್ನವರು, ಅಲ್ಲಿರ್ತಕ್ಕಂಥ MDಗಳು ಇವರೆಲ್ಲರೂ ಇವರ ದೃಷ್ಟಿಯಲ್ಲಿ ನಾಮಫಲಕ 60 ಭಾಗ ಕನ್ನಡ ಅವರಿಗೆ ನೋವಾಗಿದೆ. IT-BT ಅವರು ಬೇಕಾಗಿಲ್ಲ.